ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂದರೆ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ನಾನು, ರಂಜಿತಾ ಮತ್ತು ನಮ್ಮ ಶ್ರೇಯಾ ಅವರು. ಸೊ ನಮ್ಮ ಶ್ರೇಯಾ ಅವರು ಫೇಸ್ ಅದು ತೋರಿಸಲ್ಲ, ಹತ್ರ ಕಿಡ್ಸ್ಕೊಂಬೇಡಿ. ಅವರು ಸ್ವಲ್ಪ ನಾಚಿಕೆ ಜಾಸ್ತಿ ನಮ್ಮ ಶ್ರೇಯಾ ಅವರಿಗೆ. ಏನು ಮಾಡ್ತಾಯಿದ್ದೀವಿ ಅಂದರೆ ಕೇಕ್ ಮಾಡ್ತೀವಿ. ಕೇಕ್ ಮಾಡ್ತಾಯಿದ್ವಿ. ಸೊ ನಮಗೆ ಕೇಕ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಇಂಗ್ರೀಡಿಯೆಂಟ್ ತಂದಿಕೊಂಡು ಅದರಲ್ಲೇ ಏನು ಬೇಕು ಹೆಂಗೆ ಬರುತ್ತೋ ಹಂಗೆ ಮಾಡೋದು. ಸೊ ನಮ್ಮ ಇವತ್ತು ಏನು ಸ್ಪೆಷಲ್ ಅಂತ ಕೇಕ್ ಮಾಡ್ತಾಯಿದ್ದೀವಿ ಅಂತ ಕೇಳಿ. ಏನಕ್ಕಂದರೆ ಇವತ್ತು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 year ಆಗಿದೆ. ಅದಕ್ಕೋಸ್ಕರ ಕೇಕ್ ಮಾಡ್ತಿದ್ದೀವಿ. ಗೈಸ್, ನಿಮ್ಗೊಂದು ವಿಷಯ ಗೊತ್ತಾ? ಇವ್ರು ಇದಾರಲ್ಲ, ಇವರು ವಿಡಿಯೋದಲ್ಲಿ ಮಾತ್ರ ಫುಲ್ಲು ವಾಯ್ಸ್ ಕಡಿಮೆ ಬರುತ್ತೆ, ಈಚೆ ಮಾತ್ರ ಸೈಕ್ ವಾಯ್ಸ್ ಫುಲ್ ಕಿರ್ಚ್ಕೊಂಡ್ಬಿಡ್ತಾರೆ. ಸೊ ಇವಾಗ ನಾವು ಕೇಕ್ ಏನು ಕಾರಣಕ್ಕೆ ಮಾಡ್ತಾ ಇರೋದು ಗೊತ್ತಾಯ್ತು. ಸೊ ನಾನು ಇನ್ಸ್ಪೈರ್ ಆಗಿರೋದು ಬಂದ್ಬಿಟ್ಟು ಯಾರು ನಾವು ಕೇಕ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ದಿಲ್ಕುಶ್ ಅವ್ರನ್ನ ನೋಡಿ ಕೇಕ್ ಮಾಡ್ತಾ ಇದ್ದೀನಿ. ನಮ್ಮ ದಿಲ್ಕುಶ್ ಎಷ್ಟು ಚೆನ್ನಾಗಿ ಕೇಕ್ ಮಾಡಿದ್ದಾರೆ. ನಮ್ಮ ಮೇನ್ ಶೆಫ್ ಹೆಸರು ಅಲ್ಲ ದಿಲೀಪ್ ಶೆಟ್ಟಿ ಅವರು ಮತ್ತು ನಮ್ಮ ನಮ್ಮ ಖುಷಿ ಅವರನ್ನ ನೋಡಿ ಫುಲ್ ಇನ್ಸ್ಪೈರ್ ಆಗಿ ಮಾಡ್ತಾ ಇರೋದು. ಹೇಗಿರೋ ಅಂತ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಐಟಮ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳ್ತೀನಿ. ನಾವೆಲ್ಲ ಪ್ರಿಪೇರ್ ಮಾಡೋದಂತೆ. ಸೊ ಬನ್ನಿ ಇವಾಗ ಏನು ಇದು ಬಂದ್ಬಿಟ್ಟು ಕೇಕ್ ಮಾಡೋದಕ್ಕೆ ಇದರಿಂದ ಈಸಿ ಆಗುತ್ತೆ. ರೆಡಿಮೇಡ್ ಅಂತ ಖಂಡಿತ ರೆಡಿಮೇಡ್ ಕೇಕ್ ಪೌಡರ್. ಸೊ ಒಂದು ಬೌಲ್ ಇದ್ರೆ ಚೆನ್ನಾಗಿರುತ್ತೆ. ಇವರು ಸುಮ್ಮನೆ ಬಂದು ನೋಡಕ್ಕೆ ನಮಗೆ ಕುಕಿಂಗ್ ಅಷ್ಟೊಂದು ನೋಡಲ್ಲ. ಸೊ ಕಾರಣಾಂತರಗಳಿಂದ ದಿವಸ ತಗೊಳ್ಳುವಂತ ನೆಕ್ಸ್ಟ್ ಇವಾಗ ಮಿಲ್ಕ್ ಇವಾಗ ಏನು ನೋಡ್ಕೊಂಡಕ್ಕವ ಏನೇ ಸಮಯ ತಗೊಂಡು ಅಂದ್ರೆ ಸ್ವಲ್ಪ ಜಾಸ್ತಿ ಗಟ್ಟಿ ಬಿಟ್ಟು ಇದೆಲ್ಲ ವಿಡಿಯೋ ಹಂಗೆ ರಂಜಿತಾ ಅವರೇ ಅದೇನು ಕೆಲಸ ಅಷ್ಟೊಂದು ಕಣ್ಣುಗಿದೆ. ಮಿಕ್ಸೇ ಮಾಡಿ ಮನೆ ವಿಡಿಯೋ ನೋಡ್ತಿದ್ವಾ? ಆ ವಿಡಿಯೋದಲ್ಲಿ ಹೇಳ್ತಿದ್ವಿ ಅಂತ ತಣ್ಣಗೆ ಕೆಳಗೆ ಬರೋತೀನಿ ಅವನು. ಅದೇನೇ ರಂಜಿತಾ ತಣ್ಣಗೆ ಕೆಳಗೆ ರಂಜಿತಾ. ಆಮೇಲೆ ಅವರೇ ನೀವು ಕಾಮಿಡಿ ಹೇಳ್ತೀರಲ್ಲ, ಸ್ವಲ್ಪ ಕಾಮಿಡಿಯಾಗಿ ಮಾಡಿ ಹೇಳಿ. ಅದೇ ಕಾಮಿಡಿ ಬರಲ್ಲ ಹೆಂಗೆ ತಗೈಸ್ ಅದು ಕಟ್ ಮಾಡಬೇಕಾ? Four shades should be equal when it is becoming box shape. ನೋಡಿ ಹೆಂಗೆ ಕಣ್ಣಿಗೆ. ಸೊ ಇದು ಸ್ವಲ್ಪ ಕೆಳಗಡೆ ಬಂದೈತಿ, ಒಂಚೂರು ಮೇಲ್ಕೆ ಸಾಕ. ಹ್ಞೂ ಸಾಕು. ಸ್ಕ್ವೇರ್ ಹಿಂಗೆ ಬಂದೈತೆ ನೋಡಿ ಶ್ರೇಯಾ ಅವರ ಟೇಸ್ಟ್. ಹಾಕಿದ್ದೀರಾ? ಶುಗರ್ ಅದರಲ್ಲೇ ಹಾಕಿರ್ತದೆ ನನಗೆ. ಓಕೆ ಅವಲ್ಲೇ ಉಪ್ಪು ಬಿತ್ತು ಅಲ್ಲ ರಂಜಿತಕ್ಕ ಅವರೇ ತಾನೇ? ನಮ್ಮ ರಂಜಿತಾ ಅವರು ಹಾಲಿಗೆ ಹುಳಿ ಇಂತವ್ರಿ ಅವಾಲಿಂದ. ನೋಡಿ ಆಂಟಿ, ಹಾಲು ಒಡೆದೋಗೋ ಥರ ಇದು ಮಾಡ್ತಾರೆ. ಚಪ್ಪು ಆಂಟಿ ಬೈತವ್ರು ಚಪ್ಪು ಅಂತ. ಆಂಟಿ ಬೈಬೇಡಿ ಆಂಟಿ, ಚಪ್ಪು ಸಾಕು ಬಿಡಿ ಬಟ್ರ. ಗೈಸ್ ಅವಲೇ ಪೌಡ್ರು ತಿಂದಿದ್ಕೆ ನೋಡಿ ಗೈಸ್ ಹಿಂಗೆ ಬಟರ್ ಪೇಪರ್. ಇವಾಗ ಏನು ಮಾಡ್ತಾರೆ ಅಂದರೆ ಬಟರ್ ಪೇಪರ್ನ ಆಂಟಿ ಅದು ಬಟರ್ ಪೇಪರ್ ಅಲ್ಲ, ಆಯಿಲ್ ಪೇಪರ್. ಹೆಂಗೆ ಗೊತ್ತಾ ಆಂಟಿ ನಾವು ಕ್ಲೀನ್ ಮಾಡೋದು? ಎಲ್ಲ ಸೋಪ್ ಹಾಕಿ ಉಜ್ಬಿಡ್ತೀವಿ. ಇದಕ್ಕೆ ಹಾಕ್ಬಿಡಿ ಏನ ಬಟರ್ ಪೇಪರ್. ಅದಕ್ಕೆ ಏನಾದ್ರು ತಗೊಂಬಿಟ್ಟು ನೀವು ಕುಕ್ಕರ್ ಒಳಗೆ ಇಟ್ಬಿಟ್ರೆ ಬೇರೆ ಅಷ್ಟರಲ್ಲಿ ಇದಾಗಿರಲ್ಲ. ಅದಕ್ಕೆ ಇವಾಗ ಅದಕ್ಕೆ ಶಿಫ್ಟ್ ಮಾಡ್ತವ್ರೆ, ಆಯಿಲ್ ಪೇಪರ್ನ ಹಾಕ್ಬಿಟ್ಟು. ಬಟರ್ ಪೇಪರ್ ಆಯಿಲ್ ಪೇಪರ್ ಮಾಡೋದು. ಇದು ಹೆಂಗಿಕ್ಕದು ಅಂತ ಗೊತ್ತಿಲ್ಲ. ಅರ್ಧಕ್ಕೆ ಇಳಿಸಿರೋ ಕೆಲಸನ ಪೂರ್ತಿ ಮಾಡಿ ಏನೂ ಮಾಡ್ತಿಲ್ಲ. ಅರ್ಧಕ್ಕ ಅದು ಇಕ್ಕಿದ ಕಡೆನೇ ಇಕ್ಕಿಯಲ್ಲಿ ಇರೇ. ಯಾಕೆ ಇಬ್ರು ಜಗಳಾಡ್ತವ್ರು, ಸ್ಟಾರ್ಟ್ ಮಾಡೋದು ಜಗಳನ. ಯಾಕೆ ಹೋಗಿ ಬಾರೆಲೆ ಅನ್ನೋಕ್ಕೆ. ಅದು ನಮ್ಮ ಹುಟ್ಟುಗಳು ಗೈಸ್. ಸುಟ್ರು ಹೋಗಲ್ಲ ಸಾಕ್ಬಿಡೆ. ನಾವಿಬ್ರು ಕಸಿನ್ಸ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅನ್ನೋದೇ ಜಾಸ್ತಿ. ಹೌದಾ? ಅಕ್ಕ ಯಾವ ಫ್ರೆಂಡ್ಶಿಪ್ ಮಾಡೋದು ನಾನು ಕಾಣೆ. ಓ ನಿಂಗೇನೋ ಗೊತ್ತಿಲ್ಲ ಯಾಕೆ
ಗೈಸ್ ಇವಾಗ ಕೇಕ್ ತಯಾರಿ ಮತ್ತು ಸಮಾಧಾನ. ಕೇಕ್ ಪೌಡರ್ ಮತ್ತೆ ಹಾಲು ಹಾಕಿ ಮಾಡಿರೋ ಎಣ್ಣೆ ಹಾಕಿ ಮಾಡಿರುವುದು ಮತ್ತೆ ಸೋಡಾ ಹಾಕಿ ಮಾಡಿರುವುದು ಕೇಕ್ ತಯಾರಿ ಮಾಡ್ತಾರೆ. ಎಣ್ಣೆ ಹಾಕ್ಬಿಟ್ಟು ಇವಾಗ ಗೊತ್ತೈತೋ ತ್ರಿಷಾ. ಚೆನ್ನಾಗಿ ಬರ್ಬಾರ್ದು. ಯಪ್ಪ ಅಲ್ಲೇ ಆಂಟಿ ಅಲ್ಲೇ ವಾಮಿಟ್ ಮಾಡ್ಕೊಳ್ಬೇಕು. ಚೆನ್ನಾಗಿಲ್ಲ ಕಣೆ, ನಾನು ತಿನ್ನಲ್ಲ ಕಣೆ ಅಂತ. ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ರಂಜಿತಾ ಒಂದ್ಸಲಿ ಕೇಕ್ ಮಾಡಿದ್ಲು. ಕೇಕ್ ಮಾಡೋಕೆ ಐಡಿಯಾ ಕೊಟ್ಟಿದ್ದು ನಾನೇ. ಮಾಡಿದ್ಲು ಚಿಕ್ಕವಳಿದ್ದಾಗ ಇವಾಗೂ ಚಿಕ್ಕವಳೆ. ಹಂಗಾರೆ ನೀವು ಏನು ವಿಡಿಯೋಲೆಲ್ಲ ಹೇಳ್ಬಾರ್ದು, ಪಾಸ್ ಮಾಡ್ತೀನಿ. ಗೈಸ್ ಏನು ಅಂತ ಕೇಳಬೇಡ್ರಿ ಗೈಸ್. ಕಮೆಂಟಲ್ಲಿ ಅವಳ ನಂಬರ್ ಕೊಡ್ತೀನಿ, ಎಲ್ಲರೂ ಫೋನ್ ಮಾಡಿಬಿಟ್ಟು ಯಾಕೆ ತುಪ್ಪ ನೋಡಿ ಗೈಸ್. ಇಷ್ಟು ಮಾತ್ರ ಬಳ್ದು ಹಾಕಿಲ್ಲ, ಇನ್ನೆಲ್ಲ ಹಾಕೈತೆ. ಇನ್ನಿಷ್ಟು ಬಳ್ದು ಹಾಕಿ ಏನಪ್ಪ ತಿನ್ನೋರಿಗೆ ಹೊಟ್ಟೆ ಸರಿ ಇರಲ್ಲ. ಬಳ್ದು ಹಾಕ್ಬೇಕಾ? ತಿನ್ನೋರಿಗೆ ಹೊಟ್ಟೆ ಸರಿ ಇರಲ್ಲ ಅಷ್ಟೇ. ಬಳ್ದು ಹಾಕ್ಬೇಕಾ? ಶ್ರೇಯಾ ಅವರೇ ಇವಾಗ ಇದನ್ನ ಶಿಫ್ಟ್ ಮಾಡ್ತಾರೆ ಕುಕ್ಕರಿಗೆ. ನೋಡಿ ಗೈಸ್, ಇವ್ರ ಕೈಯಲ್ಲಿ ಮುಟ್ತಿಲ್ವಾ? ನಾವು ಅಷ್ಟೊಂದು ಹಣ್ಣು ತಟ್ಟಿಯಲ್ಲ. ಒಂದು ಸ್ಪೂನ್ ತಗೊಂಬ ರಂಜಿತಾ. ಇದ್ರ ಮೇಲೆ ಏನು ಡಿಸೈನ್ ಇಲ್ವಾ? ಎಷ್ಟು ಡಿಸೈನ್ ಅಂದರೆ ಶ್ರೇಯಾ ಅಂತ ಬರ್ಬಿಡೋ ಅದ್ರ ಮೇಲೆ. ಬರೆದು ಬಿಡಿ. ಮೊನ್ನೆ ಎಲ್ಲ ಕೇಕ್ ತಿಂದಿದ್ದು ಸಾಲದೇನಮ್ಮ. ಅದ್ರ ಮೇಲೆ ಎಷ್ಟು ಇಯರ್ ಆಯಿತು? ಏನು ವಿಡಿಯೋ ಸ್ಟಾರ್ಟ್ ಮಾಡಿ. ಒಂದು 20 ವರ್ಷ ಆಗಿದೆ ರಂಜಿತಾ. ನಂಗೆ ಗೊತ್ತಿಲ್ಲ, ಯಾರೂ ಹೇಳಲಿಲ್ಲ ನನಗೆ ಇಷ್ಟು ಇದರಿಂದ ಆಯಿತು ಅಂತ. ರಜಿತಕ್ಕ ಕೈಯಲ್ಲಿ ಬಳ್ದಾಕಕ್ಕ ಅದನ್ನು ವೇಸ್ಟ್ ಮಾಡಿ. ತ್ರಿಷಾ ಹಾಕೊಂಡ್ಲಿ. ಕೈ ತೊಳ್ಕೊಂಬ. ಅದು ಆಂಟಿ ಮಾಡಕ್ಕೆ ಬಿಟ್ಟೈತಲ್ಲ, ಅದು ನಿಮ್ಮ ಅದೃಷ್ಟ. ಬಿಟ್ಟಿರ್ಲಿಲ್ಲ ಅಂದಿದ್ರೆ ಏನು ಮಾಡೋದು ಆಂಟಿ? ಯಾರಿಗೆ? ಎಲ್ಲರಿಗಿಂತ ಚಿಕ್ಕವಳು ನಮ್ಮ 3 ಜನದಲ್ಲಿ, ನಮ್ಮಿಬ್ರದಲ್ಲಿ. ಏನು ಎಲ್ಲರಿಗಿನ ಚಿಕ್ಕವಳೇನಲ್ಲ ಗೈಸ್, ಇರೋದಾಚೆ ಚೈಲ್ಡೆ. ಅದು ಇವಳು ಕಾಲಲ್ಲಿ ದೊಡ್ಡವಳ ಥರ ಕಾಣ್ತಾಳೆ, ಆಡೋದು ಮತ್ತೆ ಚೈಲ್ಡ್ ಥರ ಆಡ್ತಾಳೆ ಅಂತ ಹೇಳೋಕ್ಕಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅವಳು ರಿಯಾಕ್ಷನ್ ನೋಡಿ ಭಯ. ಗೈಸ್ ಫ್ರಿಜ್ ನೋಡಿ, ಹಂಗೆ ಝೂಮ್ ಮಾಡ್ತೀನಿ. ಬೇಡ ಗೈಸ್, ಚೆನ್ನಾಗಿಲ್ಲ. ಆಂಟಿ Wearing eyelashes, blinking, highlighter, blush on, lipstick, pink, hair magical, Janet, ಗೈಸ್ ಇಲ್ಲೇನಾದರೂ ನನ್ನ ಫೋನ್ ಇದ್ದಿದ್ದೆ, ಫೋನ್ ಹಾಳಾಗದೆ ಗೈಸ್. ಅದು ಇದೆಯಾ ಅಷ್ಟು ಫಿಲ್ಟರ್ ನೀರು ಇಟ್ಬೇಕಾ ನಾರ್ಮಲ್ ನೀರು ಇಟ್ಬೇಕಾ ಗೈಸ್? ಎಂಥ ಕ್ವಶನು ಗೈಸ್? ಅವರು ಕಾಂಪೌಂಡ್ ಕಟ್ತಾರೆ ಬರ್ತೀನಿ. ಕಾಂಪೌಂಡ್ ಎಲ್ಲ ಏನು ಅಂತ ಗೊತ್ತಿಲ್ಲ. ಏನದು ದನಿ ಮನೇನಾ? ಅಂಕಲ್ನ ಕೇಳೋದು. ಮೇಸ್ತ್ರಿ ಅಂಕಲ್ ಏನು ಕಟ್ತಿರೋದು? ಸಿಮೆಂಟ್ ಅದ್ರಾಗಲ್ಲ ಎಲ್ಲಾದಿ ಫಂಕ್ಷನ್. ರಂಜಿತಾ ಮದ್ವೆಗೆ ಇಷ್ಟಾಳೆ ಎಲ್ಲ ಬಂದ್ಬಿಡಿ. ಮೇಸ್ತ್ರಿ ಅಂಕಲ್ ಮಾಡ್ತಾರೆ ಗೈಸ್. ಇವಾಗ ನೀರು ನೀರಿಗೆ ಕುಕ್ಕರಿಗೆ ನೀರು ಹಾಕೋರೆ. ಯಾವ ಕ್ಲಾಸ್ ಇಡ್ಸಿರೋದು? ಏನ್ತಿದು? ಇವಾಗ ನಮ್ಮ ಖುಷಿ ಅವ್ರು ಬಿಟ್ಟಂಗೆ ಬಿಟ್ಬಿಟ್ರೆ ಫ್ಲೋಟ್ ಆಗೋಕ್ಕೆ ಕೇಕ್ ಎತ್ತೋದೇನೋ ನಂಬಿಕೆ ಇಲ್ಲ, ಅದಕ್ಕೆ ಜಾಸ್ತಿ ಏಟ್ ಆಯ್ತು. ಗಾಯ್ಸ್ ಚಿಕ್ಕ ತಗೋ. ಇದೆ ಯಾವುದೋ ಇದು ತಟ್ಟೆ ಇಕ್ಕದ್ಬಿಟ್ಟು ಏನೋ ಇಕ್ತಾರೆ. ಏನೇನೋ ಇಕ್ಕಿಲ್ಲ ಗೈಸ್, ಹೊಳತಲ್ಲ ಕೇಳ್ಬಿಡಿ.
ಫ್ಲೋಟ್ ಆಗ್ತದಂತೆ ಏನೋ. ಇದ್ರ ಮೇಲೆ ಅದಕ್ಕದ ಅದೇ ಐದು ಸಾಕಾಗಲ್ಲ ಅಂತ ನಾನು ಯೋಚನೆ ಮಾಡ್ತಿರೋದು. ಇಷ್ಟು ಉದ್ದ ಆಯ್ತದು. ಓ ಕುಕ್ಕರ್ ಮುಷ್ಟಾನ ಹಿಡಿಯಲ್ಲ. ಹಂಗಾರೆ ಹಂಗೆ ಇತ್ತು ನೋಡೋಣ. ಏ ತಟ್ಟೆ ಇಕ್ಬಿಟ್ಟಿಕ್ರಿ ಏನ್ ನೀವು? ಇವ್ರಿಗೆ ಅರ್ಥನೇ ಆಗಲ್ಲ. ಚಿಕ್ಕ ಪ್ಲೇಟ್ ಚೆಕ್ ಮಾಡೋದಲ್ಲ, ಚಕ್ಕೆ ಮಾಡ್ಬೇಕು ಯಾವ ಅದೇನಾದ್ರೂ ಆಗಬೇಕು. ನಂಗೇನು ಗೊತ್ತಿಲ್ಲ ಗೈಸ್. ಅದು ತಟ್ಟೆ ಮೇಲೆ ನೀರು ಹಾಕ್ಬಿಟ್ಟು ತಟ್ಟೆ ಇಕ್ಬಿಟ್ಟು ಆಮೇಲೆ ಕೇಕ್ ತಯಾರಿ ಮಾಡಿರೋದು ಇಕ್ಕವ್ರೆ. ಮಾಡಿಲ್ಲ ಗೈಸ್, ನಮ್ಮ ಮಂಜಾಲಿ ಅವರು ವಿಡಿಯೋ ಮಾಡ್ಕೊಂಡಿರೋದು ನೋಡ್ತೀನಿ. ನಂಗೆ ಭಯ ಆಗ್ತೈತೆ ಗೈಸ್. ಏನಾಗಲ್ಲ ಗೈಸ್, ನನಗೆ ರಂಜಲಿ ಜೀವದ ಮೇಲೆ ನಂಬಿಕೆ ಇಲ್ಲ. ನಾನು ಜೀವದ ಮೇಲೆ ಇವಾಗ ಗ್ಯಾಸ್ ಹಚ್ತವ್ರೆ. ಟೆಕ್ನಾಲಜಿ ಗೈಸ್, ಇವತ್ತು ಗೈಸ್ ಗ್ಯಾಸ್ ಮೇನ್ ಚಪ್ ಅಂತ ಕರೆದ ನನಗೆ. ಇವಾಗ ಇಕ್ಕಿ ತಯಾರಿ ಮಾಡ್ತಾರೆ. ಬನ್ನಿ ಒಂಚೂರು ಆಚೆ ನೋಡ್ಕೊಂಬರೋಣ. ಆಚೆ ನೋಡ್ಕೊಂಬರಂಬರಿ ಒಂಚೂರು. ವೆದರ್ ಹೆಂಗೈತೆ ನೋಡ್ಕೊಂಬರಂಬರ್ರಿ ತ್ರಿಷಾ ಅವರೇ. ಬನ್ನಿ ತ್ರಿಷಾ ಅವರೇ ನೋಡಿ ಗೈಸ್ ವೆದರ್ ಚೆನ್ನಾಗೈತೆ ಚೆನ್ನಾಗಿಲ್ವ ಕಮೆಂಟ್ ಮಾಡಿ. ನೋಡಿ ಗೈಸ್, ಯಾವಾಗ ಬಂದ್ರು ಆ ಹುಲ್ ಮೇಲೆ ಔಟ್ ಬಿದ್ದು ಆಡೋದಂತ. ಬನ್ನಿ ಗೈಸ್ ಆಚೆ ಹೋಗೋಣ ಚೂರು. ಆಚೆ ಇದ್ದೀವಿ ಬಟ್ ಗೇಟಿಂದ ಆಚೆ ಹೋಗ್ಬೇಕಲ್ಲ. ಸ್ವಲ್ಪ ಲೋ ಫ್ಲೇಮ್ ಇಕ್ಬಿಟ್ಟು ಬರಲ್ಲ ಗೈಸ್. ಇಕ್ಬಿಟ್ಟು ಬನ್ನಿ ಗೈಸ್, ನೀವು ಅಮ್ಮ ನೋಡ್ಕೊಂತಾರೆ. ತ್ರಿಷಾ ಗೌಡ ನಿಮ್ಮಪ್ಪ ನಿಮ್ಮ ಹೆಸರು ಕಾರ್ ಮೇಲೆ ಹಾಕ್ಸೋರೆ ಗೈಸ್. ಸ್ಲಿಪ್ಪರ್ ಹಾಕೊಂಡು ರಂಜಿತ್ ಹಾಕೊಂಡು ಇವಾಗ ಸ್ಲಿಪ್ಪರ್ ಬಿಚ್ಚತೆ ರಂಜಿತ್ ಹಾಕೊಂಡು ವಾದ್ಯಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಫೋನ್ ನೋಡ್ತಾರೆ. ಹೊಸ ಫೋನ್ ತಗೊಂಡು ನೆಕ್ಸ್ಟ್ ಇಯರ್ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ಇವರು ಸುಮ್ಮನೆ ಡೂಪ್ ಮಾಡ್ತಾರೆ. ನಿಜ ಗೈಸ್ ನಮ್ಮ ಆಂಟಿ ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಅದರ ಹೆಸರು ಉವಿಷ್ಕಾ ರಚಿತಾ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರಚಿತಾ ಅಂತ. ನಾನು ಯಾವಾಗ ರಂಜಿತಾ ಉವಿಷ್ಕಾ ರಚಿತಾ ಅಂತ. ಅದರಲ್ಲಿ ರೀಲ್ಸ್ ಶಾರ್ಟ್ಸ್ನ ಅಪ್ಲೈ ಮಾಡಿದ್ದಾರೆ ನಮ್ಮ ಆಂಟಿ. ಒಂದು 20 ವರ್ಷ ಆದ್ಮೇಲೆ ಗೈಸ್ ಹೆಂಗ್ ಗೊತ್ತಾ ಗೈಸ್, ಇವ್ರು ಮದುವೆ ಆಗೋದ್ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಅಂತೆ. ಮದ್ವೆ ಆದ್ಮೇಲೆ ಅತಿ ಶೀಘ್ರದಲ್ಲಿ ಮದುವೆ. ಬನ್ನಿ ಗೈಸ್ ಆಚೆ ನೋಡ್ಕೊಂಬರೋಣ ವೆದರ್ ಹೆಂಗೈತೆ. ನಮ್ಮ ಶ್ರೇಯಾ, ಶೀಘ್ರದಲ್ಲಿ ನಮ್ಮ ರಂಜಿತಾ ಅವರಿಗೆ ಮದುವೆ ಐತಲ್ಲ, ಡ್ರೆಸ್ ತಗೊಳಕ್ಕೆ ಯಾವಾಗ ಹೋಗೋಣ? ಡ್ರೆಸ್ ತನಕ ನಾಳೆ ಮಾಡ್ಬೋದು. ನಾವು ಹೆಂಗೆ ಗೊತ್ತಾ ಗೈಸ್, ನಾವೇನು ಶೀಘ್ರದಲ್ಲಿ ಅಂತ ಹೇಳಲಿಲ್ಲ. ನಾವು ಬಂದ್ಬಿಟ್ಟು ಎಡಿಟ್ ಮಾಡ್ತಿದ್ದೋ ಯೂಟ್ಯೂಬ್ ಚಾನಲ್, ಅಂದಕ್ಕೆ ಬರಲ್ಲ ಇನ್ನೇನು ಮಾಡ್ತಾಳೆ ಇವಳು ಅಂದ್ಬಿಟ್ಟು. ಇವಳು ಹೇಳಿದ್ಲು ನಾನು ಗೆಟ್ ರೆಡಿ ವಿತ್ ಮೀ ಲಾಗ್ ಮಾಡ್ತೀನಿ ಅಂತ ತಾನೇ. ನಂಗೆ ಗೆಟ್ ರೆಡಿ ವಿತ್ ಮೀ ಲಾಗ್ ರೆಡಿ ಅಂದರೆ నేను ಮದುವೆ ಆಗೋ ಸಮಯ ಗಂಡು ಇನ್ನೇನು ಇವತ್ತು ಹುಡುಕ್ತಾರೆ. ಹೆಂಗೆ ಗೊತ್ತಾ ಗೈಸ್, ಹಲ್ದಿ ಶಾಸ್ತ್ರಿ, ಆ ಶಾಸ್ತ್ರಿ, ಈ ಶಾಸ್ತ್ರಿ. ಅದು ಶಾಸ್ತ್ರಿ ಅಲ್ಲಮ್ಮ, ಶಾಸ್ತ್ರ. ಆ್ಯಕ್ಚುಲಿ ಹೆಂಗೆ ಗೊತ್ತಾ ಗೈಸ್, ನಾನೇನು ಮಾಡಿದೆ, ಬೊಮ್ಮನ್ ಟೀಸ್ ಮಾಡ್ತಿದ್ದವಳು. ನನಗೆ ಗೆಟ್ ರೆಡಿ ಮಕ ನೋಡು 20 ವರ್ಷ ಆದ್ಮೇಲೆ ಅಂತ ಕೇಳಿದ್ಕೆ ಹೇಳಿದ್ಲು, ಇಲ್ಲ ಮದುವೆ ಆದ್ಮೇಲೆ ಅಲ್ಲ, ಇವಾಗೇ ಮದುವೆ ಆದ್ಮೇಲೆ. ಸೊ ನಮ್ಮ ಅಂಜಲಿ ಅವರು ಹೊರಟೋಗ್ಬಿಟ್ರು. ಪಾರ್ಟ್ 1 ಮುಗೀತು. ಪಾರ್ಟ್ 2ಗಾಗಿ ಇದೇ ಯೂಟ್ಯೂಬ್ ಚಾನಲ್ನ ನೋಡಿ.